ಹಲೋ ಫ್ಯಾಮ್, ವೆಲ್ಕಮ್ ಟು ಚೆರಿ ವ್ಲಾಗ್ಸ್. ಇವತ್ತು ನಾನು ಮತ್ತು ನಮ್ಮ ಆಂಟಿ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡು ಜೇನ್ಕಲ್ ಬೆಟ್ಟನ ವಿಸಿಟ್ ಮಾಡಿದ್ವಿ. ಇವತ್ತು ತುಂಬ ಸ್ಪೆಷಲ್ ಡೇ, ಗುರು ಪೌರ್ಣಮಿ ಇವತ್ತು. ಸೊ ಬನ್ನಿ ನೋಡ್ಕೊಂಬರೋಣ. ಬಟ್ಗೆ ಚಾರ್ ಸೌಂಡಿದೆ. ಅಯ್ಯೋ ಅದು ಆಗೋಗ್ಬಿಟ್ಟು ಅದು ಯೂನಿಫಾರ್ಮ್ ಗಬ್ಬಿ ಕೇಳಿ ಏನು ಬೇಡ ಕಣೆ, ಅಲ್ಲಿ ದುಡ್ಡು ಹಾಕ. ಚಲ್ಲಂಟಿನ ಜೂಮ್ ಮಾಡ್ತಾಳೆ. ಸೋಮೆಂಟ್ ಫೋನ್ ಮಾಡೋಕೆ ಏನೇ ಹಾಕಿದೆ ತೆಗ್ಗೆ ಫಸ್ಟು ಲಾಗಲ್ಲಿ ಇನ್ನೇನು ಹಾಕಿದೆ, ಏನೇ ಹಾಕಿದೆ ತೆಗ್ಗೆ ಫಸ್ಟ್. ಆಯ್ತು ಬಿಡು, ಆಯ್ತು ಬಿಡು, ಕೇಳ್ಕ. ಓಯ್ ಅದೇನು ಯಾವ ಥರ ಇರುತ್ತಪ್ಪ. ಹಾಂ ನಾನು ಬರಲ್ಲ, ಬೇಕಾದ್ರೆ ಸೆಕ್ಯೂರಿಟಿ ಕಾಯ್ತೀನಿ. ಹಾಯ್ ಮಾಡು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದಾದ್ರೆ ದೇವರು ಇಲ್ಲ. ಹಂಗೆ ಹೇಗೆ ಅಂತಂದ್ರೆ ಫ್ರೆಂಡು ಅಂತ ಮಾಡಿ ಫ್ರೆಂಡು ಆಮೇಲೆ 100 ರೂಪಾಯಿ ಕೊಟ್ಟು ಇಸ್ಕೊಂಡ್ಬಿಟ್ಟು ಆಮೇಲೆ ಒಳ್ಳೇದ ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ, ಎದುರಿಸ್ಬಿಟ್ಟೆ. ಅವಾಗ ಎಲ್ಲ ವಾಪಸ್ 250. ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ನಿಜವಾಗ್ಲೂ ಇವತ್ತು ಸಖತ್ ರಶ್ ಇತ್ತು, ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡಲಿಲ್ಲ, 2 ನಿಮಿಷ ದೇವ್ರನ್ನ ನೋಡೋಕ್ಕೂ ಬಿಡಲಿಲ್ಲ. ಬಟ್ ಹ್ಯಾಪಿ ದಟ್ ಇವತ್ತು ದರ್ಶನ ಸಿಕ್ತು ಅಂತ. ಆ್ಯಂಡ್ ಮಳೆ ಕೂಡ ಇರಲಿಲ್ಲ ಇವತ್ತು, ಸೊ ಇವತ್ತು ಜಾಸ್ತಿ ಜನನೇ ಇದ್ದರು. ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಬರಬೇಕು, ಅಂದರೆ ಬಿಫೋರ್ 6 ಬಂದರೆ ಕ್ಯೂ ಇರಲ್ಲ. ಬಟ್ ಆಫ್ಟರ್ 6 ನಿಜವಾಗ್ಲೂ ಸಖತ್ ರಶ್ ಇತ್ತು. ದೇವಸ್ಥಾನದ ಎಂಟ್ರೆನ್ಸಲ್ಲೇ ಬಜ್ಜಿ ಸಿಗುತ್ತೆ, ಸೊ ಅಲ್ಲಿ ಬಜ್ಜಿ ತೊಗೊಂಡು ಪ್ರಸಾದ ತಿನ್ನೋಕ್ಕಂತ ಬಂದ್ವಿ. ಪ್ರಸಾದ ಸಿಕ್ದವ್ರು ಮಾತ್ರ ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಸೊ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿ ಗೂಗಲ್ ಪೇ ಆಗ್ತಿರ್ಲಿಲ್ಲ, ಸೊ ಅಲ್ಲಿ ಏನೂ ತೊಗೊಳಕ್ಕಾಗಲಿಲ್ಲ. ಬಟ್ ಆಲ್ ದ ಟೈಮ್ ಈ ಥರನೇ ಇರುತ್ತೆ. 4G ಐತೆ. ಜಾರಾದ್ ಬೇಕೇನೆ, ಎಂತದ ಜಾರಾದು ಹಂಗಂದ್ರೆ ಜಾರ ಇವೆಲ್ಲ ಇಲ್ಲಿ ಹೋಗಿ ಹೊಡ್ಕೊಳ್ಳೋಣ. ಹಿಂಗೆ ನೀವೇನು ಒಳ್ಳೆ ಇದ್ನ ನಡ್ಕೊ ಬರ್ತೀರ. ನಂಗೆ ಗೊತ್ತೇ ಇರಲಿಲ್ಲ ಅಂಕಲ್, ನೀವು ಹೇಳಿದ್ಮೇಲೆ ಏನಂತೆ ಇದೇ ಬರೋದು ದೇವ್ರನ್ನ ಕರ್ಕೊಂಡು ಅಂತಂದ್ರು. ಅದಕ್ಕೆ ಅಂಕಲ್ ಹಾಯ್ ಮಾಡಿ ನಮ್ಮ ಬ್ಲಾಗಿಗೆ. ಐ ಡೋಂಟ್ ಕೇರ್, ಏನು ಮಾಡ್ತೀರಾ ಮಾಡ್ಕೊ ಹೋಗಿ, ಕೇರೇ ಮಾಡಲ್ಲ ನಾನು. ನೀವು ಯಾರು ನನಗೆ ಹೇಳಕ್ಕದನ್ನ? ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಕಾರ್ ತೆಗಿಯೋಕ್ಕೆ ನಿಜವಾಗ್ಲೂ ಕಷ್ಟ ಆಯಿತು, ಅಷ್ಟು ಕಾರ್ಸ್ ಇತ್ತು. ಅಲ್ಲಿಂದ ಉಲ್ಲೇಕಲೇಶ್ವರ ಬೆಟ್ಟಕ್ಕೆ ಹೋದ್ವಿ. ಕಮ್ಮಿ ಆಗ್ಬಿಡ್ತಾರೆ, ಮುಚ್ಕೊಂಡು ಎಲ್ಲ ಕಮ್ಮಿ ಆಗ್ಬಿಡ್ತಾರೆ, ಬೇಡ. ಗೂಬೆ ಬೈ ಕಿಟಕಿ ಗಂಧ ಇಲ್ಲೇ ಐತೆ.
ಎಲ್ಲೇ ಕೂದಲೇ ಐತಿ ಇವಳು ಬರೀ ಹಂಗೆ ಇಟ್ಕೊ ನೋಡಿಲ್ಲ ಅಷ್ಟೇ ಹಂಗೆ ಇಟ್ಕೊಳ್ಳ ಹಂಗೆ ಇಟ್ಕೊ ಹೇಳಲೆ ಬಾ ಆನ್ ದ ವೇ ಬರ್ತಾ ಇಲ್ಲಿ KSRTC ಬಸ್ ಆಕ್ಸಿಡೆಂಟ್ ಆಗಿತ್ತು. ಏನಾಗಿದೆ ಗೊತ್ತಿಲ್ಲ, ಬಟ್ ಈ ಕಡೆ ಲೈಟ್ ಕಂಬದಿಂದ ಆ ಕಡೆ ಲೈಟ್ ಕಂಬ ಕೊಡ್ತಿದ್ದಾರೆ. ಓ ಇಲ್ಲಿ ಸಖತ್ತಾಗಿದೆ ಗೊಚ್ಚೆ. ಇಲ್ಲ ಆ ಕಡೆನೇ ಹೇಳಿ. ಬಾರೆ ಅಜ್ಜಿ ತಾತನ್ ತೋರಿಸ್ತೀನಿ ಬಾರೆ. ಅಜ್ಜ ಹೆಂಗೆ ನಾವು ಫುಲ್ಲು ಈಗ ಹರೀಶ್ ಮಾಮ ಅರ್ಜುನ್ ಎದುರಿಸ್ದೆ. ಸೊ ಲೆಟ್ ಅಸ್ ಎಂಡ್ ದಿಸ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಡೂ ಕಮೆಂಟ್.